ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸುದ್ದಿ ಆರಂಭದಲ್ಲೇ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಿರಸಿಯ ಗೌರಿ ನಾಯಕ್ ಬಾವಿ ತೋಡ್ತಾ ಇದ್ರು. ಮಕ್ಕಳಿಗೋಸ್ಕರ ನೀರು ಸಿಗಬೇಕು ಅನ್ನೋ ಕಾರಣಕ್ಕೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಸಂಸದರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ಗೆ ಸಂಸದರ ಸ್ಪಂದನೆ. ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಕೊಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಗೌರಿ ನಾಯಕ್ ಬಾವಿ ತೋಡೋದಕ್ಕೆ ಸಿಕ್ಕಿದೆ ಡಿಸಿಯಿಂದ ಆದೇಶ. ಗೌರಿಗೆ ನ್ಯಾಯ ಕೊಡಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿಯಾಗಿದೆ. ಬಾವಿ ತೋಡಿ ಯಾವುದೇ ಅಡ್ಡಿ ಇಲ್ಲ ಅಂತ ಸಂಸದರೇ ಭರವಸೆ ಕೊಟ್ಟಿದ್ದಾರೆ ಗೌರಿ ನಾಯಕ್ ಅವರಿಗೆ. ಬಾವಿ ತೋಡೋದಕ್ಕೆ ಅನುಮತಿ ಸಿಗ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ. ಗೌರಿ ನಾಯಕ್ ಅವರಿಗೆ ಅಧಿಕಾರಿಗಳು ಅಡ್ಡಿಪಡಿಸಿದ್ರು. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಸಂಸದರ ಭೇಟಿಯಾಗಿದೆ, ಅಭಯ ಸಿಕ್ಕಿದೆ. ಹಲೋ ಗೌರಕ್ಕ, ನೀವು ಇಲ್ಲಿ ಬಂದು ಬಾಕಿ ಉಳಿದಿದ್ದೆಲ್ಲ ಕೆಲಸ ಶುರು ಮಾಡಿದ್ರೆ ಆಯ್ತು. ನಮ್ಮವರು ಇರ್ತಾರೆ ಇಲ್ಲಿ ಜೊತೆಯಲ್ಲಿ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಕೈನಲ್ಲೇ ಆ ಬಾವಿ ಆಗಲಿ ಮತ್ತು ನಿಮ್ಮದೇ ಹೆಸರಿಡ್ತೀವಿ ಆ ಬಾವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬನ್ನಿ ನೀವು ಕೆಲಸ. ಗೌರಿ ನಾಯಕ್ ಅವರು ಬಾವಿಯನ್ನ ತೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ ಇಲ್ಲಿನ MP ಆದಂತ ಅನಂತ್ ಕುಮಾರ್ ಹೆಗಡೆ ಆಗಮಿಸಿದ್ದಾರೆ. ಅವರು ಕೂಡ DC ಅವ್ರ ಜೊತೆ ಮಾತನಾಡಿದ್ದಾರೆ. ನಾನು ಸರ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ತುಂಬಾ ಭಾವನಾತ್ಮಕವಾಗಿ ತಗೊಂಡಿದ್ದಾರೆ ಸರ್. ಅಂದ್ರೆ ಎಷ್ಟು ಆಳಕ್ಕೆ ನೀವು ಒಂದ್ಸಲ ನೋಡ್ಬೇಕು ಸರ್. ಅದು ನೋಡ್ತೀರಿ ಇವತ್ತು. ಏನು ಹೇಳ್ತೀರಾ ಸರ್? ಈಗ DC ಮಾತಾಡಿದ್ರೆ ಏನು ಹೇಳ್ತೀರಿ? ಈಗಾಗಲೇ DC ಅವ್ರ ಜೊತೆ ಮಾತಾಡಿದ್ದೀನಿ. ಇಲ್ಲೇ ಸ್ಪಾಟ್ನಲ್ಲೇ ಇದ್ದೀನಿ. ಅವರು ಕೂಡ ರೈಟಿಂಗ್ದಲ್ಲೇ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಈ ಕೆಲಸ ಅವರಿಂದನೇ ಆಗಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಭಾವನಾತ್ಮಕವಾಗಿ ಅವರು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ರು. ನಾವೆಲ್ಲರೂ BJPಯಿಂದ ಅವರಿಗೆ ನಿಂತ್ಕೊತೀವಿ. ಅವರೇ ತೆಗೆದು ಈ ಕೆಲಸ ಕಂಪ್ಲೀಟ್ ಮಾಡಲಿ. ಈ ಸರ್ ಪ್ರತಿಭಟನೆ ಮಾಡ್ತಾರೆ, ನೀವೇ ಬರಬೇಕು ಅಂತ ಕೆಲಸ ಆಗಿದೆ ಮತ್ತೆ. ಎಸ್, ಹಾಗಾದ್ರೆ ಇದೇ ಬಾವಿಯನ್ನ ಗೌರಿ ನಾಯಕ್ ಅವರು ತೋಡ್ತಾರೆ. ಜೊತೆಗೆ ಈ ಬಾವಿಗೆ ಅವರ ಹೆಸರನ್ನ ಇಡ್ತೀವಿ. ಜೊತೆಗೆ DC ಕೂಡ ಆದೇಶವನ್ನ ಮಾಡಿದ್ದಾರಂತೆ ಅಂತ ಹೇಳಿ ಈಗಾಗಲೇ ಸ್ವತಃ MP ಗಳೇ ಖುದ್ದು ಬಂದು ಮಾತನಾಡಿದ್ದಾರೆ. ಹಾಗಾದ್ರೆ ಗೌರಿ ನಾಯಕಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ತು. ಇವತ್ತು ಅವರು ಬಾವಿಯನ್ನ ತೋಡ್ತಾರೆ. ಆ ಬಾವಿಗೆ ಅವರದ್ದೇ ಹೆಸರನ್ನ ಇಡುವಂತ ಪ್ರಯತ್ನ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ಅಶ್ವಾದೇವಿ, ರಿಪಬ್ಲಿಕ್ ಕನ್ನಡ, ಶಿರಸಿ. ನೋಡ್ತಾ ಇದ್ವಿ, ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಗೌರಿ ನಾಯಕ್ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದನ್ನ ಗಮನಿಸಿದ್ವಿ. ಇನ್ನು ಮೇಲೆ ಬಾವಿ ತೋಡಬಹುದು, ಯಾರು ಕೂಡ ನಿಮಗೆ ಅಡ್ಡಿಪಡಿಸಲ್ಲ ಅನ್ನುವಂತ ಭರವಸೆ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಕೂಡ ಜಾಯಿನ್ ಆಗ್ತಿದ್ದಾರೆ. ಶೆಟ್ರೆ, ನಿರಂತರವಾಗಿ ವರದಿಯ ಬೆನ್ನು ಬಿದ್ದಿದ್ರಿ, ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಪ್ರಯತ್ನವನ್ನ ತಾವು ಮಾಡಿದ್ರಿ. ಹೇಗೆ ಅನಿಸ್ತಾ ಇದೆ ಈ ಬಿಗ್ ಇಂಪ್ಯಾಕ್ಟ್ಗೆ? ಓಕೆ, ಇದು ಭಾಳ ದೊಡ್ಡ ಯಶಸ್ಸು ಅಂತ ಹೇಳ್ಬೋದು. ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಎತ್ಕೊಂಡಿದ್ವಿ. ಇದೀಗ ಇದರ ಬಗ್ಗೆ ಆದೇಶ ಕೊಟ್ಟಿರುವಂಥದ್ದು ಭಾಳ ದೊಡ್ಡ ಯಶಸ್ಸಿದು. ಇದರ ಬಗ್ಗೆ 4:15ಕ್ಕೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ಜನರ ಜೊತೆ ಮಾತಾಡೋಣ. ಎಸ್, ಮಾತಾಡಿಸ್ಬೋದಾ ಸರ್? ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗಿದ್ದಾರೆ ಅಲ್ಲಿಂದ ಸ್ಪಾಟ್ ಇಂದ, ಯಾಕಂದ್ರೆ ಸಂಸದರು ಬಂದರು.